ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನಲ್. ಗಾಯತ್ರಿ, ಡೋಂಟ್ ಸ್ಕ್ರೀಮ್ ಸಿಂಧು, ವಿ ಆರ್ ದೇರ್ ಇನ್ ಐಸ್ ಕ್ರೀಮ್ ಪಾರ್ಲರ್ ಟುಡೇ. ಓಕೆ. ಸೊ ಬೆಂಗಳೂರಲ್ಲಿ ತುಂಬಾನೇ ಸೆಕೆ ಜಾಸ್ತಿ ಆಗಿದೆ. ಸೊ ಈಗ ಥಂಡ ಕೂಲ್ ಮಾಡ್ಕೊಳ್ಳೋಣ ಟೆಂಪರೇಚರ್ನ. ನಾವಿವತ್ತು ಕೊಡಿಗೆಹಳ್ಳಿನಲ್ಲಿರೋ ಐಸ್ ಬೆರಿ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ಇದ್ದೀವಿ. ಇಲ್ಲಿ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ನಿಮ್ಗೆ ಸಿಗುತ್ತೆ. ಹಾಗಿದ್ರೆ ಏನೇನೆಲ್ಲ ಸಿಗುತ್ತೆ, ಏನ್ ಮಜಾ ಮಾಡ್ತೀವಿ ನಾವು ಅಂತ ಬನ್ನಿ ನೋಡ್ಕೊಳ್ಳೋಣ. Chocolate powder. So this is called as iceberry planto. Okay. So filled with a lot of chocolates, cake and ice cream, vanilla ice cream, chocolate. Then what else, sir? Choco chips are there, I think, inside. Yeah, Nutty Coca. Oh, nice pebble kind of candies. And this is the rose inside. This is called iceberry planto. Okay. Oh, it's very beautiful, sir. Chattonda. ಏನು ಆರ್ಡರ್ ಮಾಡಿದ್ದೀವಿ? ಇವಾಗ ರೋಲ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಓಕೆ. ಸೊ ಐಸ್ ಕ್ರೀಮ್ ಬರೋವರೆಗೂ ನಾವು ಚೆಸ್ ಆಡ್ತಾ ಇರೋದು. ಸೊ ಈ ಪ್ರಾವಿಷನ್ ಕೂಡ ಇದೆ ಇಲ್ಲಿ. ಸೊ ಐಸ್ ಬೆರಿ ಬಂದ್ರೆ ನೀವು ಆರ್ಡರ್ ಮಾಡಿದ್ರೆ ವೇಟ್ ಮಾಡ್ತಾ ಇರೋ ಟೈಮ್ ಅಲ್ಲಿ ನೀವು ಚೆಸ್ ಕೂಡ ಆಡ್ಬೋದು. ಚೆಸ್ ಬೋರ್ಡ್ಸ್ ಇಟ್ಟಿದ್ದಾರೆ ಪ್ರತಿ ಟೇಬಲ್ ಮುಂದೆನೂ. ಸೊ ನಾನು ಗಾಯತ್ರಿ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದೀವಿ. ಗ್ರ್ಯಾಂಡ್ ಮಾಸ್ಟರ್ ತರ ಪೋಸ್ ಕೊಟ್ಕೊಂಡು ಚೆಸ್ ಬೇರೆ ಆಡ್ತಾರೆ ಅಂತ. ಸೊ ಸ್ಟಾರ್ಟ್ ಇಟ್ಟಿವಿ ನಾವು. ಏನೆಲ್ಲ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ನಿಮಗೆ? ಫ್ಲೇವರ್ಸ್ ನಂಗೆ ಚೆಸ್ ಮಾತ್ರ ಅಲ್ಲ, ಕಾರ್ಡ್ಸ್ ಇದೆ, ಓ, ಮಕ್ಕಳಿಗೆ ಪಿಕ್ಚರ್ ನೋಡಿದ್ರ ಮೇಡಮ್ ಹೇಳಕ್ಕೆ ಕಾರ್ಡ್ಸ್ ಕೂಡ ಆಡ್ಬೋದು ಫ್ರೆಂಡ್ಸ್ ಜೊತೆ ಬಂದ್ರೆ. ಕಾರ್ಡ್ಸ್ ಇದೆ, ಮತ್ತೆ ಮಕ್ಕಳಿಗೆ ಬೇರೆ ತರದ್ದು ಕ್ರಾಸ್ ಬೋರ್ಡ್ಸ್, ಓಕೆ. ಪಿಕ್ಚರ್ ಅಂತ ಒಂದು ಬಾಕ್ಸ್ ಇರುತ್ತೆ. ಅವ್ರಿಗೆ ಮಕ್ಕಳಿಗೆ ಅಂತ ಸಪ್ರೇಟ್ ಆಗಿ ಒಂದು ಇರುತ್ತೆ. ಅವ್ರಿಗೆ ಚೆಸ್ ಎಲ್ಲ ಬರಲ್ಲ, ಅವ್ರಿಗೆ ಕೂತ್ಕೊಂಡು ಆಡ್ಸಕ್ ಆಗಲ್ಲ.
ಅವ್ರಿಗೆ ಡ್ರಾಯಿಂಗ್ ತರ ಪಿಕ್ಚರ್ ಬರೆಯೋ ತರ ಆ ತರ ಅವ್ರಿಗೆ ಸಪರೇಟ್ ಪರ್ಸನ್ ಕಾನ್ಸೆಪ್ಟ್ ಗೇಮ್ಸ್ ಆ ಥರ ಎಲ್ಲ ಆ ತರ ಅವ್ರಿಗೆ ಸಪರೇಟ್ ಕಾನ್ಸೆಪ್ಟ್ ಇದೆ. ನೀವು ಇದು ಹೇಳ್ತಾ ಇದ್ರಿ ಇದು ಫ್ಲೇವರ್ಸ್, ಸೊ ಆರ್ಟಿಫಿಷಿಯಲ್ ಇದು ಏನು ಯೂಸ್ ಮಾಡಲ್ಲ. ಇಲ್ಲ, ನಾವು ಆರ್ಟಿಫಿಷಿಯಲ್ ಕಲರ್ಸ್ ಫ್ಲೇವರ್ಸ್ ಏನು ಯೂಸ್ ಮಾಡಲ್ಲ. ಯಾಕಂದ್ರೆ ಇದು ಮಕ್ಕಳಿಗೆ ಕೊಡೋದಲ್ವಾ, ಸೊ ಮಕ್ಕಳಿಗೆ ಹಾನಿಕಾರಕ ಅಷ್ಟು ಯಾವ್ದು ನಾವು ಮಾಡಲ್ಲ, ಇಲ್ಲಿ ಯಾವ್ದು ಯೂಸ್ ಮಾಡಲ್ಲ. ಎಲ್ಲಾನು ಫ್ರೂಟ್ ಬೇಸ್ಡ್ ಅಲ್ಲೇ ಬರುತ್ತೆ. ಎಲ್ಲ ಎಲ್ಲ ಅದು ಜೆಲ್ಲಿ ಅಲ್ಲ, ಆಕ್ಚುಲಿ ಜೆಲ್ಲಿ ಅಂದ್ರೆ ಅದು ಇದ್ರಲ್ಲಿ ಬರುತ್ತೆ, ಜೆಲ್ಲಿ ಅಲ್ಲ ಇದು. ಇದು ಫ್ರೂಟ್ ಅಲ್ಲಿ ಮಾಡಿರೋದು, ನಕಲಿ ಕೋಕಾ ಅಂತ, ಅದು ಕೋಕೋನಟ್ ಮಿಲ್ಕ್ ಅಲ್ಲಿ ಮಾಡಿರೋದು. ಸೊ ಅದೂನು ಹಾನಿಕರವಾದ ಯಾವ್ದು ಇಲ್ಲ, ಎಲ್ಲ ಫ್ರೂಟ್ ಅಲ್ಲಿ ಬೇಸ್ಡ್ ಇರುತ್ತೆ. ಯಾಕಂದ್ರೆ ನಾವು ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಯಾರಿಗೂ ಯಾವ ಹಾನಿಕರನೂ ಆಗ್ಬಾರ್ದು ಅಂತದ್ದೇ ನಾವು ಪ್ರಿಪೇರ್ ಮಾಡೋದು, ಕೊಡೋದು. ಕಾನ್ಸೆಪ್ಟ್ಸ್ ಇಷ್ಟ ಆಯ್ತು ಎಲ್ಲ ಇಷ್ಟೊತ್ತು ಹೇಳಿದ್ರಲ್ಲ, ಎಲ್ಲ ಕಾನ್ಸೆಪ್ಟ್ಸ್ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಗಾಯತ್ರಿ, ಐಸ್ ಕ್ರೀಮ್ ರೋಲ್ ಓಕೆ, ತಿಂತಾ ಇದ್ದೀನಿ. ಹೇಳ ಹೇಗಿದೆ ಅಂತ. ತಣ್ಣಗಿದೆ. ಲೈಕ್ ದ ಫ್ಲೇವರ್. ಚಾಕ್ಲೇಟ್ ಫ್ಲೇವರ್ ಇದೆ. ಓಕೆ, ಸೊ ಸಾಫ್ಟ್ ಚಾಕ್ಲೇಟ್ ಮೇಲೆ ಇದು ಚಾಕ್ಲೇಟ್ ಸಾಸ್ ಕೂಡ ಹಾಕಿದ್ದಾರೆ ಇದ್ರ ಮೇಲೆ. ಇಟ್ಸ್ ಲುಕಿಂಗ್ ವೆರಿ ಕ್ಯೂಟ್ ಆಕ್ಚುಲಿ. ಚಾಕೋ ಚಿಪ್ಸ್ ಕೂಡ ನಿಮ್ಗೆ ಗಟ್ಟಿಯಾಗಿ ಸಿಗುತ್ತೆ ತಿಂತಾ ಇದ್ರೆ. ಆಮೇಲೆ ಐಸ್ ಕ್ರೀಮ್ ಬಂದು ಫುಲ್ ಸಾಫ್ಟ್ ಇಲ್ಲ ನಿಮಗೆ. ಜನರಲಿ ಈಗ ಬೇರೆ ಪಾರ್ಲರ್ಸ್ ಅಲ್ಲಿ ಸಿಗೋ ತರ ಸಾಫ್ಟ್ ಐಸ್ ಕ್ರೀಮ್ ಸಿಗುತ್ತಲ್ಲ, ಆ ತರ ಇಲ್ಲ. ಟೆಕ್ಸ್ಚರ್ ಚೆನ್ನಾಗಿದೆಯಾ? ಟೆಕ್ಸ್ಚರ್ ಚೆನ್ನಾಗಿದೆ, ತುಂಬಾನೇ ಡಿಫ್ರೆಂಟ್ ಆಗಿದೆ ಇದು. ಕ್ಯಾಲರಿ ಏನು ನೋಡೋ ಹಾಗಿಲ್ಲ, ಸುಮ್ಮನೆ ವೆರೈಟಿ ತಿಂತಾ ಇರೋದಷ್ಟೇ. ನೋಡಿ, ಇದಕ್ಕೆ ಚಾಕ್ಲೇಟ್ ಬೇರೆ ಕೊಂಬಿಟ್ಟಿದ್ದಾರೆ ಇದೆ. ಆಮೇಲೆ Wafer. ಬಿಸ್ಕೆಟ್ ಡೆಕೋರೇಟ್ ಮಾಡಿದ್ದಾರೆ ಅರ್ಧ. ಸೊ ವೇಫರ್ ಕೂಡ ತಿಂತಾ ಇದೆ. ಎಂಜಾಯ್ ಮಾಡು ಸಿಂಧು. ಸೊ ಸ್ನೇಹಿತರೆ, ನಮ್ಮೊಟ್ಟಿಗೆ ಇದ್ದಾರೆ ಇವತ್ತು ಪ್ರಿಯಾ ಮೇಡಮ್ ಇದ್ದಾರೆ. ಅವ್ರ ಐಸ್ ಬರಿ ಈ ಐಸ್ ಕ್ರೀಮ್ ಪಾರ್ಲರ್ ಓನರ್ ಇದ್ದಾರೆ. ಮೇಡಮ್ ನಮಸ್ತೆ, ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬಾ ಸಂತೋಷ ನೀವು ಬಂದಿದ್ದು. ಥ್ಯಾಂಕ್ ಯು. ಐಸ್ ಬರಿ ಮೇಡಮ್, ಈ ಐಡಿಯಾ ಹೇಗ್ ಬಂತು ನಿಮ್ಗೆ? ಆಕ್ಚುಲಿ ನನ್ನ ಫ್ರೆಂಡ್ ಹೋಗಿದ್ದೆ, ನನ್ನ ಫ್ರೆಂಡ್ ಮನೆಗೆ. ಅವರು ಒಂದು ಐಸ್ ಕ್ರೀಮ್ ಪಾರ್ಲರ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಗಿತ್ತು. ಡಿಫ್ರೆಂಟ್ ಆಗಿ ಎಲ್ಲಾನು ಒಂಥರ ಡಿಫ್ರೆಂಟ್ ಆಗಿತ್ತು. ಅದನ್ನ ನೋಡಿದ ತಕ್ಷಣ ನನಗೂ ತುಂಬಾ ಇಷ್ಟ ಆಯ್ತು. ಅಲ್ಲಿ ಕೊಯಂಬತ್ತೂರಲ್ಲಿ ಇದೆಯಲ್ಲ, ನಮ್ಮ ಬೆಂಗಳೂರಲ್ಲಿ ಯಾಕೆ ನಾವು ತಗೊಂಡ್ಬರ್ಬಾರ್ದು ಅಂತದ್ದು, ನಮ್ಮ ಬೆಂಗಳೂರಿನವ್ರಿಗೆಲ್ಲ ಇಷ್ಟ ಆಗತ್ತಲ್ಲ, ಅಂತದ್ದೊಂದು ಯಾಕೆ ಇಲ್ಲಿ ತಗೊಂಡ್ಬರ್ಬಾರ್ದು ಅಂತ ಅನಿಸ್ತು. ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ನನಗೆ ಒಂದು ಬ್ಯಾಂಕ್ ನಾನು ಬ್ಯಾಂಗ್ಳೂರಲ್ಲಿ ಓಪನ್ ಮಾಡ್ತೀನಿ, ನಮ್ಮ ಬೆಂಗಳೂರು ಅವ್ರಿಗೆ ಬೇಕಲ್ಲ ಅಂತ. ಅವ್ರು ಫಸ್ಟ್ ಹೆಸಿಟೇಟ್ ಮಾಡಿದ್ರು, ಬಟ್ ಆಮೇಲೆ ಅವರು ಓಕೆ, ನಾನು ಕಾನ್ಫಿಡೆನ್ಸ್ ಕೊಟ್ಟೆ, ಖಂಡಿತ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ. ಅದ್ರ ಪ್ರಕಾರ ಅವರು ಸ್ಟಾರ್ಟ್ ಮಾಡಿದ್ರು. ನಾನು ಸ್ಟಾರ್ಟ್ ಸೊ ಯಾವ ವರ್ಷದ ಸ್ಟಾರ್ಟ್ ಆಗಿದೆ? ಅಕ್ಟೋಬರ್ 2020, 18th ಅಕ್ಟೋಬರ್ 2020 ಅಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಏನ್ ಸ್ಪೆಷಾಲಿಟಿ? ಜನ ಏನಕ್ಕೆ ಐಸ್ ಬರಿ ಹುಡ್ಕೊಂಡ್ ಬರ್ಬೇಕು ಅಂತೀರಾ? ನಮ್ದು ಎಲ್ಲಾರು ಒಂಥರ ಯೂನಿಕ್ ಆಗಿರುತ್ತೆ. ಐಸ್ ಕ್ರೀಮ್ ಆಗಲಿ, ಬಬಲ್ ಟೀ ಆಗಲಿ, ರೋಲ್ ಐಸ್ ಕ್ರೀಮ್ ಆಗಲಿ, ಎಲ್ಲಾನು ಒಂಥರ ಯೂನಿಕ್ ಆಗಿರುತ್ತೆ. ಆಕ್ಚುಲಿ ನಮ್ಮ ಫಸ್ಟ್ ಟ್ಯಾಕೋದಲ್ಲ ಐಸ್ ಕ್ರೀಮ್ ಅಂತ ತಗೊಂಡ್ಬಂದಿದ್ ನಾವೇ. ಮತ್ತೆ ಪಾಟ್ ಐಸ್ ಕ್ರೀಮ್ ಅಂತ ಬಂತು, ಪ್ಲಾಂಟ್ ಅಂತ ಒಂದಿದೆ, ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಆ ಪ್ಲಾಂಟ್ ಗೋಸ್ಕರನೇ ಎಲ್ಲಾರು ಹುಡ್ಕೊಂಡ್ ಬರ್ತಾರೆ. ಎಲ್ಲೂ ಅದು ಕಾನ್ಸೆಪ್ಟ್ ಇಲ್ಲ, ನಮ್ಮಲ್ಲಿ ಮಾತ್ರ ಇದೆ ಆ ಕಾನ್ಸೆಪ್ಟ್. ಸೊ ಅದನ್ನ ಯುನಿಕ್ ಆಗಿದೆಯಲ್ಲ, ಅದನ್ನ ತುಂಬಾ ಇಷ್ಟಪಟ್ಟು ಅದನ್ನ ಬರ್ತಾರೆ. ಅದು ತಿಂದ್ಮೇಲೆ ಅವರು ಕೊಡೋ ಒಂದು ಇದು ನನಗೆ ತುಂಬಾ ಉತ್ಸಾಹ, ತುಂಬಾ ಸ್ಮೈಲು. ಮತ್ತೆ ಅವರು ಮ್ಯಾಮ್ ತುಂಬಾ ಟೇಸ್ಟಿ ಆಗಿದೆ, ಎಷ್ಟು ಚೆನ್ನಾಗಿದೆ ಮ್ಯಾಮ್ ಅಂತ ಅವರು ಖಂಡಿತ ಅದನ್ನ ಕೇಳಿದಾಗ ಇನ್ನ ತುಂಬಾ ನನ್ಗೆ ಖುಷಿ ಆಗುತ್ತೆ. ಸೊ ಇದು ಕೊಡಿಗೆಹಳ್ಳಿ ಬ್ರಾಂಚ್ ಬಂದಿದೆ. ನಾವು ಬೆಂಗಳೂರಲ್ಲಿ ಒಂದೇ ಬ್ರಾಂಚ್ ಇದೆಯಾ? ಇದು ಒಂದೇ ಬ್ರಾಂಚ್, ನಮ್ಮಲ್ಲಿ ಎಲ್ಲಿ ಇಲ್ಲ, ಇದು ಒಂದೇ ಬ್ರಾಂಚ್. ಎಲ್ಲರೂ ಕೇಳ್ತಾ ಇದ್ದಾರೆ ಸೌತ್ ಕಡೆ ಒಂದು ತೆಗೀರಿ, ಓಪನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಫಸ್ಟ್ ಬೆಳೆದ ಆಮೇಲೆ ಸೌತ್ ಕಡೆ ಹೋಗೋಣ ಅಂತ. ಪಾಪ್ಯುಲರ್ ಆದ್ಮೇಲೆ ಖಂಡಿತ ಖಂಡಿತ ಓಪನ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಖಂಡಿತ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank you. ಪ್ರೇಕ್ಷಕರೇ, ಐಸ್ ಬೆರಿ ಲೊಕೇಶನ್ ಹಾಗೂ ಅಡ್ರೆಸ್ ಎಲ್ಲಿದೆ ಅಂತ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಹಾಕಿರ್ತೀವಿ. ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ಆಕ್ಚುಲಿ ಬೆಳೆಯೋದಕ್ಕೆ ನಾನ್ ಮಾತ್ರ ಕಾರಣ ಅಂತ ನಾನು ಹೇಳಲ್ಲ. ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾರೆ, ಅವ್ರನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಟ್ ಅವ್ರಿಗೆ ಕನ್ನಡ ಬರಲ್ಲ, ಅವ್ರ ಮಲಯಾಳಿ ಅವರು.
ಅವ್ರು ಕನ್ನಡ ಬರಲ್ಲ, ಅವ್ರನ್ನ ನಾನು ಒಂದ್ಸತಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನಾನ್ ಬೆಳೆಯೋದು ಮಾತ್ರ ಅಲ್ಲ, ಅವರು ಅವ್ರಿಂದಾನು ನಾವಿಬ್ರು ಸೇರಿ ಬೆಳೆಸ್ತಾ ಇರೋದು ಐಸ್ಬರಿನ. ಸೊ ಅವ್ರನ್ನ ನಾನು ಇನ್ವೈಟ್ ಮಾಡ್ಬಿಡ್ತೀನಿ. ವಿನೋ, ಇವರು ಮೇನ್ ಪರ್ಸನ್ ಇಲ್ಲಿ. ಇವರು ನಾನು ಇಬ್ಬರು ಸೇರಿ ಐಸ್ಬರಿ ಇಷ್ಟು ಚೆನ್ನಾಗಿ ಎಲ್ರಿಗೂ ಗೊತ್ತಾಗಿ ಇಷ್ಟು ದೂರ ಬಂದಿರೋದಕ್ಕೆ ನಾವಿಬ್ಬರೇ ಕಾರಣ. ಮೇನ್ ಇವರು ನನ್ನ ತುಂಬಾ ಬೆಸ್ಟ್ ಅಂಡ್ ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಅಂಡ್ ಈಗ ಐಸ್ಬರಿಗೆ ಮೇನ್ ಪರ್ಸನ್ ಅಂತಾನು ಹೇಳ್ಬೋದು. ಓಕೆ ಮೇಡಮ್, ಆಲ್ ದ ಬೆಸ್ಟ್ ನಿಮ್ಮ ಐಸ್ಬರಿಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಐಸ್ಬರಿನ ಎಲ್ಲರೂ ನೋಡ್ಬೇಕು, ಎಲ್ಲ ಬಂದು ಟೇಸ್ಟ್ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ತುಂಬಾ ಸಂತೋಷ. ಥ್ಯಾಂಕ್ ಯು. ಐಸ್ಬರಿ ಐಸ್ ಕ್ರೀಮ್ ಪಾರ್ಲರ್ ಬಂದು ಸಖತ್ತಾಗಿ ಮಜಾ ಮಾಡಿದ್ವಿ. ಚೆನ್ನಾಗಿರೋ ಐಸ್ ಕ್ರೀಮ್ಸ್ ತಿಂದ್ವಿ. ನಾವು ಆಕ್ಚುಲಿ ಚಾಕೋ ರೋಲ್ ತಿಂದ್ವಿ. ಆಮೇಲೆ ಐಸ್ಬರಿ ಪ್ಲಾಂಟೋನು ಟೇಸ್ಟ್ ಮಾಡಿದೆ. ಐಸ್ಬರಿ ಪ್ಲಾಂಟೋ ಕೂಡ ತಿಂದ್ವಿ. ಐಸ್ಬರಿ ಪ್ಲಾಂಟೋ ಇದೊಂದು ಯುನೀಕ್ ಫ್ಲೇವರು, ಆಮೇಲೆ ಕಾನ್ಸೆಪ್ಟ್, ಆಮೇಲೆ ಐಸ್ಬರಿ ಸ್ಪೆಷಾಲಿಟಿನೇ ಅದು. ಸೊ ಒಂದು ಪಾಟ್ ಅಲ್ಲಿ ಅವರು ಐಸ್ ಕ್ರೀಮ್ ಎಲ್ಲ ಹಾಕಿ ಅದ್ರ ಜೊತೆ ಕೇಕ್ ಇರುತ್ತೆ, ಆಮೇಲೆ ಅದ್ರ ಮೇಲೆ ಚಾಕೋ ಚಿಪ್ಸ್, ಕ್ಯಾಂಡೀಸ್, ಆಮೇಲೆ ಅದ್ರ ಜೊತೆ ಒಂದು ರೋಸ್ ಕೂಡ ಕೊಡ್ತಾರೆ. ನೀವ್ ಯಾವ್ದಾದ್ರು ಹುಡುಗಿ ಜೊತೆ ಕರ್ಕೊಂಡ್ರೆ ರೋಸ್ ಅವ್ರು ಕೊಡ್ತಾರೆ. ಆಯ್ತು, ಟೇಸ್ಟ್ ಮಾಡೋಣ. ನೋಡಿ ಬಲ್ಬ್ ತರ ಇದೆ, ಕುಡಿತಾ ಇದ್ದೀನಿ ಅಂತ. ಸೊ ಐಸ್ ಕ್ರೀಮ್ ಆಯ್ತು. ಇವಾಗ ಏನಿದೆ? ಬಬ್ಲೋ ಜ್ಯೂಸ್, ಮ್ಯಾಂಗೋ ಫ್ಲೇವರ್ ತಗೊಂಡಿದ್ದೆ ನಾನು. ಓಕೆ, ಸೊ ಇಷ್ಟ ಆಯ್ತಾ? ಇದು ತುಂಬಾ ಚೆನ್ನಾಗಿದೆ, ಲೈಟ್ ಆಗಿದೆ. ಇದು ಅಂದ್ರೆ ಏನು ಜಾಸ್ತಿ ಮಿಕ್ಸ್ ಮಾಡಿಲ್ಲ ಅವರು. ಮೈಲ್ಡ್ ಫ್ಲೇವರ್ ಇದೆ, ಮ್ಯಾಂಗೋ ಫ್ಲೇವರ್ ಇದೆ, ಸ್ವಲ್ಪ ಸ್ವೀಟ್ನೆಸ್ ಇದೆ. ಆಮೇಲೆ ಕೆಳಗಡೆ ಅವರು ಏನೋ ಹಾಕಿದ್ದಾರೆ, ಅದು ಕೂಡ ಹೌದು, ಕ್ಯಾಂಡಿ ಟೈಪ್ ಏನೋ ಹಾಕಿದ್ದಾರೆ. ಇದು ಕೋಕೋನಟ್ ಮಿಲ್ಕ್ ಇಂದ ಮಾಡಿರೋದಂತೆ ಅವರೇ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಲಾಸ್ಟ್ ವರೆಗೂ ಕುಡಿದ್ರೆ ಇದನ್ನ ಕೂಡ ನಾವು ಬರುತ್ತೆ ಎಂಜಾಯ್ ಮಾಡಿ. ಸ್ನೇಹಿತರೆ, ಇವತ್ತು ನಾವು ಐಸ್ಬರಿಗೆ ಬಂದು ಸಖತ್ ಮಜಾ ಮಾಡಿದ್ವಿ. ಚಾಕೋ ಚಿಪ್ಸ್, ರೋಲ್ಸ್, ಚಾಕ್ಲೇಟ್ ಫ್ಲೇವರ್ ತಗೊಂಡ್ವಿ. ಆಮೇಲೆ ಪ್ಲಾಂಟೋ ಐಸ್ ಕ್ರೀಮ್, ಒಂದು ಪ್ಲಾಂಟ್ ತರನೇ ಇದೆ, ಅದಕ್ಕೆ ಮಣ್ಣು ನೀರು ಅದೆಲ್ಲ ಹಾಕಿ ಕೊಡ್ತಾರೆ. ಅದು ಆಕ್ಚುಲಿ ಚಾಕ್ಲೇಟ್ ಆಮೇಲೆ ವೆನಿಲಾ ಫ್ಲೇವರ್ ಅಲ್ಲಿ ಇರುತ್ತೆ. ಆಮೇಲೆ ಇದು ನೋಡಿ ಬಬ್ಲೋ ಐಸ್, ಇದು ಮ್ಯಾಂಗೋ ಫ್ಲೇವರ್ ಬಬಲ್ ಟೀ. ಸೊ ಇದು ಕೂಡ ಮೈಲ್ಡ್ ಜ್ಯೂಸ್, ತುಂಬಾನೇ ಚೆನ್ನಾಗಿತ್ತು. ಸೊ ಸ್ನೇಹಿತರೆ, ಇಂದಿನ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಟನ್ ಅಂತ ಒತ್ಬಿಡಿ. ನಮ್ಮ ಲೇಟೆಸ್ಟ್ ನೋಟಿಫಿಕೇಶನ್ಸ್ ತಮ್ಮವರೆಗೂ ಖಂಡಿತ ತಲುಪುತ್ತೆ. ಧನ್ಯವಾದಗಳು.